ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗಾಗಲೇ ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದಂಥ ಹೈದರ್ ಅಲಿ ಮತ್ತು ಆತನ ಮಗನಾದಂಥ ಟಿಪ್ಪು ಸುಲ್ತಾನ್ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ. ಆರಂಭಿಕವಾಗಿ ಪ್ರಥಮ ಮತ್ತು ದ್ವಿತೀಯ ಆಂಗ್ಲೋ ಮೈಸೂರು ಕದನದಲ್ಲಿ ಭಾಗವಹಿಸಿದಂಥ ಹೈದರ್ ಅಲಿ ಬಗ್ಗೆ ಅಧ್ಯಯನ ನಡೆಸಿದ್ವಿ. ಅದೇ ರೀತಿಯಾಗಿ ನಂತರ ಆತನ ಮರಣದ ತರುವಾಯ ಮೈಸೂರು ಸಂಸ್ಥಾನದ ಸಿಂಹಾಸನವನ್ನು ಏರಿದಂಥ ಆತನ ಮಗನಾದಂತಹ ಹಾಗೂ ಮೈಸೂರಿನ ಹುಲಿ ಎಂಬುದಾಗಿ ಹೆಗ್ಗಳಿಕೆಯನ್ನು ಪಡೆದುಕೊಂಡು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಈ ಟಿಪ್ಪು ಸುಲ್ತಾನರ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ ಈ ಟಿಪ್ಪು ಸುಲ್ತಾನನ ಆರಂಭಿಕ ಜೀವನ ಮತ್ತು ದ್ವಿತೀಯ ಆಂಗ್ಲೋ ಮಹಾಯುದ್ಧದಲ್ಲಿ ಆತನ ಪಾತ್ರ, ದ್ವಿತೀಯ ಆಂಗ್ಲೋ ಮೈಸೂರು ಕದನದಲ್ಲಿ ಆತನ ಪಾತ್ರ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಅಧ್ಯಯನ ನಡೆಸಿದ್ವಿ. ಇವತ್ತು ಮುಖ್ಯವಾಗಿ ಆ ಮೂರನೇ ಆಂಗ್ಲೋ ಮೈಸೂರು ಕದನ ಯಾವ ರೀತಿ ನಡೀತು, ಆ ಕದನದಲ್ಲಿ ಈತನ ಪಾತ್ರ ಏನಾಗಿತ್ತು ಎನ್ನುವುದ್ರ ಬಗ್ಗೆ ಅಧ್ಯಯನ ನಡೆಸೋಣ. ಮೂರನೆಯ ಆಂಗ್ಲೋ ಮೈಸೂರು ಕದನ ಕ್ರಿಸ್ತಶಕ 1790ರಿಂದ ಕ್ರಿಸ್ತಶಕ 1792. ಮೂರನೇ ಆಂಗ್ಲೋ ಮೈಸೂರು ಕದನ ಕಾರಣಗಳನ್ನು ಮೊದಲನೇದಾಗಿ ನೋಡೋಣ. ಪಾಯಿಂಟ್ ನಂಬರ್ 1, ಎರಡು ಆಂಗ್ಲೋ ಮೈಸೂರು ಕದನಗಳಲ್ಲಿ ಸೋಲನ್ನು ಅನುಭವಿಸಿದ್ದಂತಹ ಬ್ರಿಟಿಷರ ಪ್ರತೀಕಾರದ ನೀತಿ, ಅಥವಾ ಒಂದೇ ಸಣ್ಣದಾಗಿ ಹೇಳೋದಾದರೆ ಬ್ರಿಟಿಷರ ಪ್ರತೀಕಾರದ ನೀತಿ ಒಂದನೇದಾಗಿ. ಎರಡನೇದಾಗಿ ಎರಡೂ ಪಂಗಡಗಳಲ್ಲಿ ಅಪನಂಬಿಕೆಗಳು, ಅಂದರೆ ಬ್ರಿಟಿಷರು ಒಂದು ಕಡೆಯಲ್ಲಿ ಒಂದು ಪಕ್ಷ, ಟಿಪ್ಪು ಸುಲ್ತಾನ್ ನಡುವೆ ಒಂದು ಪಕ್ಷ, ಹಾಗಾಗಿ ಎರಡೂ ಪಂಗಡ ನಡುವೆ ಇದ್ದಂತಹ ಅಪನಂಬಿಕೆಗಳು. ಮೂರನೇದಾಗಿ ಟಿಪ್ಪು ಸುಲ್ತಾನ್ನಿಂದ ಗುಂಟೂರು ವಶ, ಮೂರನೇ ಪಾಯಿಂಟು. ನಾಲ್ಕನೇದಾಗಿ ತಿರುವಂಕೂರಿನ ಮೇಲೆ ಟಿಪ್ಪುವಿನ ದಾಳಿ. ಇವು 4 ಕಾರಣಗಳು ದ್ವಿತೀಯ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿರೋದನ್ನು ನಾವು ನೋಡಬಹುದಾಗಿದೆ. ಇದರಲ್ಲಿ ಮೊದಲನೇ ಪಾಯಿಂಟ್ಸ್ಗೆ ಬರೋಣ. ಪ್ರತೀಕಾರದ ನೀತಿ, ಬ್ರಿಟಿಷರ ಪ್ರತೀಕಾರದ ನೀತಿ. ಕ್ರಿಸ್ತಶಕ 1767ರಿಂದ 69ರವರೆಗೆ ಪ್ರಥಮ ಆಂಗ್ಲೋ ಮೈಸೂರು ಕದನ ನಡೀತು. ಆ ಕದನದಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸಿದಂತಹ ಬ್ರಿಟಿಷರು ಸೋಲನ್ನು ಅನುಭವಿಸಿದರು. ಹಾಗೆ ನಂತರ 1780ರಿಂದ 1784ರವರೆಗೆ ದ್ವಿತೀಯ ಆಂಗ್ಲೋ ಮೈಸೂರು ಕದನ ನಡೀತು. ಆ ಕದನದ ಮಧ್ಯದಲ್ಲಿಯೇ ಮೈಸೂರು ಸಂಸ್ಥಾನವನ್ನು ಮುನ್ನಡೆಸಿದ್ದಂಥ ಹೈದರ್ ಅಲಿ ಮರಣ ಹೊಂದಿದಾಗ ಈ ಮೈಸೂರು ಸಂಸ್ಥಾನ ಸೋಲನ್ನು ಅನುಭವಿಸುತ್ತದೆ ಎಂಬುದಾಗಿ ಬಹುತೇಕವಾಗಿ ಭಾವಿಸಿದ್ರು. ಅಂತಹ ಸಮಯದಲ್ಲಿ, ಅಂತಹ ಸಂದಿಗ್ಧಮಯವಾದಂಥ ಸಮಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಕದನವನ್ನು ಮುಂದುವರಿಸಿದಂಥವನು ಈ ಟಿಪ್ಪು ಸುಲ್ತಾನ್. ಆ ಮುಂದುವರಿಸಿದಂಥ ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ ಬ್ರಿಟಿಷರು ಸೋಲನ್ನು ಅನುಭವಿಸಿ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಂಥವನು ಈ ಟಿಪ್ಪು ಸುಲ್ತಾನ್. ಹಾಗಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ನಡೆದಂತಹ ಎರಡೂ ಕದನಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಬ್ರಿಟಿಷರು ಸೋಲನ್ನು ಅನುಭವಿಸಿದ್ರಿಂದಾಗಿ ತಾವು ಉತ್ತರ ಭಾರತದಲ್ಲಿ ಪಡೆದುಕೊಂಡಿದ್ದಂಥ ಎಲ್ಲಾ ಪ್ರತಿಷ್ಠೆಯನ್ನು ಕೂಡ ಬಹುತೇಕವಾಗಿ ಕಳೆದುಕೊಂಡಿದ್ದಂಥವರು ಬ್ರಿಟಿಷರು. ಕಾರಣ 1757ರ ಪ್ಲಾಸಿ, 1764ರ ಬಾಕ್ಸರ್ ಕದನದಲ್ಲಿ ಉತ್ತರ ಭಾರತದ ಪ್ರಬಲ ಸಂಸ್ಥಾನವಾಗಿದ್ದಂತಹ ಬಂಗಾಳವನ್ನು ಬ್ರಿಟಿಷರು ಜಯಿಸಿದ್ದು, ನಂತರ ದಕ್ಷಿಣ ಭಾರತದಲ್ಲಿ ನಡೆದಿರ್ತಕ್ಕಂಥ ಕಾರ್ನಾಟಿಕ್ ಕದನದಲ್ಲಿ ಫ್ರೆಂಚರನ್ನು ಹಿಮ್ಮೆಟ್ಟಿಸಿದ್ದು ಸಾಕಷ್ಟು ಘನತೆಯನ್ನು ಬ್ರಿಟಿಷರಿಗೆ ತಂದುಕೊಟ್ಟಿತ್ತು ಭಾರತದಲ್ಲಿ. ಆ ಕಾರಣಕ್ಕಾಗಿಯೇ ನಮ್ಮ ಭಾರತದಲ್ಲಿದ್ದಂಥ ಸಂಸ್ಥಾನಗಳು ಬ್ರಿಟಿಷರ ನೆರವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಇದೇ ಸಮಯದಲ್ಲಿ ಅಂತಹ ಸಮಯದಲ್ಲಿ ಇಂತಹ ಬ್ರಿಟಿಷರನ್ನ ಸೋಲಿಸಲಿಕ್ಕೆ ಆಗದೇ ಇರುವಂತಹ ಒಂದು ಶಕ್ತಿ ಎಂಬುದಾಗಿ ಗುರುತಿಸಿಕೊಂಡಿದ್ದಂಥ ಬ್ರಿಟಿಷರನ್ನೇ ಎರಡೂ ಕದನಗಳಲ್ಲಿಯೂ ಸಹಿತ ಸೋಲಿಸಲ್ಪಟ್ಟಿತ್ತು ಈ ಮೈಸೂರು ಸಂಸ್ಥಾನದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ನಿಂದಾಗಿ. ಹಾಗಾಗಿ ಈ ಎರಡೂ ಸೋಲಿನಿಂದಲೂ ಕೂಡ ಜರ್ಜರಿತವಾಗಿದ್ದಂತಹ ಈ ಬ್ರಿಟಿಷರು ಅದೇ ಕಾರಣಕ್ಕಾಗಿ ಹೇಗಾದರೂ ಸಹಿತ ಮಾಡಿ ಆ ಮೈಸೂರು ಸಂಸ್ಥಾನವನ್ನ ಸೋಲಿಸಿ ಸೋಲಿನ ಪ್ರತೀಕಾರದ ಜೊತೆಯಲ್ಲಿ ತಾವು ಕಳೆದುಕೊಂಡಿದ್ದಂಥ ಗೌರವವನ್ನು ಅಥವಾ ಪ್ರತಿಷ್ಠೆಯನ್ನು ಮರಳಿ ಪಡಲಿಕ್ಕೆ ಇವರು ಪ್ರಯತ್ನಗಳು ನಡೆಸಿದ್ದು ಒಂದು ಕಡೆಯಲ್ಲಿ ಮೂರನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿರುವುದನ್ನು ನಾವು ನೋಡಬಹುದಾಗಿದೆ. ಪಾಯಿಂಟ್ ನಂಬರ್ 1. ಎರಡನೇದಾಗಿ ಎರಡೂ ಪಂಗಡಗಳ ನಡುವಿನ ಅಪನಂಬಿಕೆಗಳು. ಪಾಯಿಂಟ್ ನಂಬರ್ 2. ಈ ಪ್ರಥಮ ಮತ್ತು ದ್ವಿತೀಯ ಆಂಗ್ಲೋ ಮೈಸೂರು ಕದನದಲ್ಲಿ ಸೋಲನ್ನು ಅನುಭವಿಸಿದಂಥ ಬ್ರಿಟಿಷರು ಹೇಗಾದರೂ ಸಹಿತ ಈ ಎರಡೂ ಕದನಗಳಲ್ಲಿ ಆಗಿದ್ದಂಥ ಅಪಮಾನದ ಸೋಲಿನ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಅಥವಾ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಪ್ರಯತ್ನಗಳು ನಡೆಸ್ತಾ ಇದ್ರು. ಅದೇ ಕಾರಣಕ್ಕಾಗಿ ಇದು ತಮ್ಮ ಒಬ್ಬರಿಂದ ಆಗದೇ ಇರುವಂತಹ ಒಂದು ಕೆಲಸ ಎಂಬುದಾಗಿ ಮನದಟ್ಟು ಮಾಡಿಕೊಂಡಿದ್ದಂಥ ಬ್ರಿಟಿಷರು ಅದೇ ಕಾರಣಕ್ಕಾಗಿ ಇಲ್ಲಿದ್ದಂತಹ ಹೈದರಾಬಾದಿನ ನಿಜಾಮ ಮತ್ತು ಮರಾಠರನ್ನು ಸೇರಿಸಿಕೊಂಡು ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಇವರು ಅದೇ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನ್ನ ಸೋಲಿಸುವ ಉದ್ದೇಶದಿಂದ ಸಿದ್ಧತೆಗಳನ್ನು ಆರಂಭಿಸಿದರು. ಈ ವಿಷಯವನ್ನು ತಿಳಿದಂಥ ಟಿಪ್ಪು ಸುಲ್ತಾನನು ಸಹಿತ ಈ ಬ್ರಿಟಿಷರನ್ನು ಎದುರಿಸುವ ಉದ್ದೇಶದಿಂದ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿದ್ದಂತಹ ಬ್ರಿಟಿಷರ ವಿರೋಧಿಗಳನ್ನು ಸಂಧಿಸಿ
ಅವರನ್ನ ಭೇಟಿ ಮಾಡಿ ಅವರಿಂದ ಭಾರತದಲ್ಲಿದ್ದಂಥ ಬ್ರಿಟಿಷ್ನ ಓಡಿಸಲಿಕ್ಕಾಗಿಯೇ ನೆರವನ್ನು ಸಹಿತ ಯಾಚಿಸಲಿಕ್ಕೆ ಆರಂಭಿಸಿದ ಟಿಪ್ಪು ಸುಲ್ತಾನ್. ಅದೇ ಸಮಯದಲ್ಲಿ ಈತ ಮುಖ್ಯವಾಗಿ ಟರ್ಕಿ ಮತ್ತು ಫ್ರಾನ್ಸಿನ ದಂಡನಾಯಕನಾಗಿದ್ದಂಥ ನೆಪೋಲಿಯನ್ ಬೋನಾಪಾರ್ಟಿಯ ನೆರವನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಂಥವನು ಟಿಪ್ಪು ಸುಲ್ತಾನ್. ಆ ಸಮಯದಲ್ಲಿ ಇಬ್ಬರೂ ಸಹಿತ ಭರವಸೆಯನ್ನು ಸಹಿತ ನೀಡಿದ್ರು ಟಿಪ್ಪು ಸುಲ್ತಾನಿಗೆ ನೆರವು ನೀಡಲಿಕ್ಕೆ. ಹಾಗಾಗಿ ಒಂದು ಕಡೆಯಲ್ಲಿ ಬ್ರಿಟಿಷರು ಮರಾಠರು ಮತ್ತು ನಿಜಾಮನ ಜೊತೆ ಸೇರಿಕೊಂಡು ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡು ಗುಪ್ತವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಟಿಪ್ಪು ಸುಲ್ತಾನನು ಸಹಿತ ವಿದೇಶಗಳೊಡನೆ ಸಂಪರ್ಕವನ್ನು ಸಾಧಿಸಿ ಅವರ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಭಾರತದಲ್ಲಿದ್ದಂಥ ಬ್ರಿಟಿಷ್ನ ಹೊರದೋಡಿಸಲಿಕ್ಕೆ ಪ್ರಯತ್ನಗಳನ್ನು ಆರಂಭಿಸಿದ್ದ. ಈ ರೀತಿಯಾಗಿ ಪ್ರಯತ್ನಗಳನ್ನು ಎರಡೂ ಬಣಗಳು ಸಹಿತ ಆರಂಭಿಸಿದ್ದು, ಒಂದು ಬಣ ಇನ್ನೊಂದು ಬಣವನ್ನು ಅಪನಂಬಿಕೆಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಅಪನಂಬಿಕೆ ಒಬ್ಬರ ಮೇಲೆ ಮತ್ತೊಬ್ಬರ ಅಪನಂಬಿಕೆಯನ್ನು ಹೊಂದಲಿಕ್ಕೆ ಆರಂಭಿಸಿದ್ದು ಒಂದು ರೀತಿಯಲ್ಲಿ ಎರಡೂ ಬಣಗಳ ನಡುವಿನ ಮೂರನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಪಾಯಿಂಟ್ ನಂಬರ್ 3, ಗುಂಟೂರು ವಶ. ಈ ಹೈದರಾಬಾದಿನ ನಿಜಾಮನ ಅಧೀನದಲ್ಲಿದ್ದಂಥ ಒಂದು ಪ್ರದೇಶವಾಗಿತ್ತು ಈ ಗುಂಟೂರು. ಈ ಟಿಪ್ಪು ಸುಲ್ತಾನ್ ನಂತರ ಈ ಗುಂಟೂರಿನ ಮೇಲೆ ದಾಳಿ ನಡೆಸಿದಂತಹ ಟಿಪ್ಪು ಸುಲ್ತಾನ್ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಇದನ್ನು ನೋಡಿದಂತಹ ಹೈದರಾಬಾದ್ ನಿಜಾಮ ಆ ಗುಂಟೂರನ್ನ ಮರಳಿ ತನಗೆ ನೀಡುವಂತೆ ಕೇಳಿದಾಗ ಟಿಪ್ಪು ಸುಲ್ತಾನ್ ನಿರಾಕರಿಸಿದ್ದನ್ನು ನೋಡಿದಂತಹ ಹೈದರಾಬಾದ್ ನಿಜಾಮ ತಾನು ಕಳೆದುಕೊಂಡಿದ್ದಂತಹ ಗುಂಟೂರು ಪ್ರದೇಶವನ್ನ ಟಿಪ್ಪು ಸುಲ್ತಾನ್ನಿಂದ ಮರಳಿ ಪಡೆಯುವ ಉದ್ದೇಶದಿಂದಲೇ ಈ ಮರಾಠರು ಮತ್ತು ಬ್ರಿಟಿಷ್ ನಡುವೆ ಮಾಡಿಕೊಂಡಿದ್ದಂಥ ಒಕ್ಕೂಟವನ್ನ ಈತನು ಸೇರ್ಲಿಕ್ಕೆ ಇದೇ ಒಂದು ರೀತಿಯಲ್ಲಿ ಕಾರಣವಾಗಿತ್ತು. ಅದೇ ರೀತಿಯಾಗಿ ಇದೇ ರೀತಿಯಾದಂಥ ಅವಕಾಶಗಳನ್ನು ಏನಾದರೂ ಸಹಿತ ಟಿಪ್ಪುವಿಗೆ ನೀಡಿದ್ರೆ ತನ್ನ ಸಂಸ್ಥಾನದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬಹುದು ಎನ್ನುವಂಥ ಭಯವೂ ಸಹಿತ ಆವರಿಸಿತ್ತು ಈ ಹೈದರಾಬಾದ್ ನಿಜಾಮನಿಗೆ. ಆ ಕಾರಣಕ್ಕಾಗಿಯೇ ಹೈದರಾಬಾದ್ ನಿಜಾಮ ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟವನ್ನು ಸೇರ್ಪಡೆಗೊಂಡು ತಾನು ಕಳೆದುಕೊಂಡಿದ್ದಂಥ ಪ್ರದೇಶಗಳನ್ನು ಪಡಲಿಕ್ಕೆ ಪ್ರಯತ್ನಿಸಿದ್ದು ಕೂಡ ಒಂದು ರೀತಿಯಲ್ಲಿ ಈ ಮೂರನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿತ್ತು. ಇನ್ನು ಪಾಯಿಂಟ್ ನಂಬರ್ 4, ತಿರುವಂಕೂರಿನ ಮೇಲೆ ಟಿಪ್ಪುವಿನ ದಾಳಿ. ಈ ತಿರುವಂಕೂರಿನಲ್ಲಿ ಒಬ್ಬ ದೊರೆ ಆಳ್ವಿಕೆ ನಡೆಸ್ತಾ ಇದ್ದಂಥ ಸಮಯದಲ್ಲಿ ಆ ಡಚ್ಚರು ತಿರುವಂಕೂರಿನ ಮೇಲೆ ದಾಳಿಯನ್ನು ನಡೆಸಿದ್ರು. ಆ ದಾಳಿ ನಡೆಸಿದ್ದಂಥ ಡಚ್ಚರು ತಿರುವಂಕೂರಿನ ಅರಸನನ್ನ ಸೋಲಿಸಿ ಆತನ ಅಧೀನದಲ್ಲಿದ್ದಂತಹ ಈ ತಿರುವಂಕೂರನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಆಗ ತಿರುವಂಕೂರಿನ ದೊರೆ ತನಗೆ ನೆರವು ನೀಡುವಂತೆ ಟಿಪ್ಪು ಸುಲ್ತಾನನ್ನು ಕೇಳಿಕೊಂಡಾಗ ಟಿಪ್ಪು ಸುಲ್ತಾನ್ ಇಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ. ಆ ಮಧ್ಯಸ್ಥಿಕೆ ವಹಿಸಿದ್ದಂತ ಈತ ಡಚ್ಚರ ಮನವನ್ನು ಒಲಿಸಿ ತಿರುವಂಕೂರಿನ ಅರಸನಿಗೆ ಆ ತಿರುವಂಕೂರಿನ ಸಂಸ್ಥಾನವನ್ನ ಮರಳಿ ಹಿಂದಿರುಗಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಂಥವನು ಟಿಪ್ಪು ಸುಲ್ತಾನ್. ಹಾಗೂ ಅದೇ ಸಮಯದಲ್ಲಿ ಈ ತಿರುವಂಕೂರಿನ ಅರಸನ ಅಧೀನದಲ್ಲಿದ್ದಂತಹ ಕಾಂಗ್ರನೂರು ಮತ್ತು ಆಯಿಕೋಟೆ ಬಂದರುಗಳನ್ನು ಸಹಿತ ಡಚ್ಚರಿಂದ ತಿರುವಂಕೂರಿನ ದೊರೆಗೆ ಮರಳಿಸುವಲ್ಲಿ ಯಶಸ್ವಿಯಾಗಿದ್ದಂಥವನು ಈ ಟಿಪ್ಪು ಸುಲ್ತಾನ್. ಆ ಕಾರಣಕ್ಕಾಗಿಯೇ ಆರಂಭದಲ್ಲಿ ತಿರುವಂಕೂರಿನ ದೊರೆ ಆ ಟಿಪ್ಪು ಸುಲ್ತಾನಿಗೆ ನಿಷ್ಠೆಯನ್ನು ತೋರಿಸ್ತಾ ಇದ್ದ. ಆದರೆ ನಂತರದ ದಿನಗಳಲ್ಲಿ ಟಿಪ್ಪುವಿನ ಗಮನಕ್ಕೂ ಸಹಿತ ಬರದೆ ಇಲ್ಲಿದ್ದಂಥ ಎರಡೂ ಬಂದರುಗಳಲ್ಲಿಯೂ ಸಹಿತ ಬ್ರಿಟಿಷರಿಗೆ ವ್ಯಾಪಾರ ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಂಥವನು ಈ ತಿರುವಂಕೂರಿನ ದೊರೆ. ಇದನ್ನು ತಿಳಿದಂತಹ ಟಿಪ್ಪು ಸುಲ್ತಾನ್ ಆ ತಿರುವಂಕೂರಿನ ದೊರೆಗೆ ಅಲ್ಲಿದ್ದಂಥ ಬ್ರಿಟಿಷ್ನ ಹೊರ ಹಾಕುವಂತೆ ಆದೇಶಿಸಿದ. ಆದರೆ ತಿರುವಂಕೂರಿನ ದೊರೆ ಟಿಪ್ಪುವಿನ ಆದೇಶವನ್ನು ಧಿಕ್ಕರಿಸಿ ಬ್ರಿಟಿಷರಿಗೆ ಅಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ. ಆದ್ದರಿಂದಾಗಿ ಇದನ್ನು ಸಹಿಸದೆ ಹೋದಂತ ಟಿಪ್ಪು ಸುಲ್ತಾನ್ ಅದೇ ಕಾರಣಕ್ಕಾಗಿ ತಿರುವಂಕೂರಿನ ಮೇಲೆ ದಾಳಿಯನ್ನು ನಡೆಸಿದ. ಆ ತಿರುವಂಕೂರಿನ ಮೇಲೆ ಟಿಪ್ಪು ದಾಳಿ ನಡೆಸಿದ್ದೇ ನೇರವಾಗಿ ಮೂರನೆಯ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿರುವುದನ್ನು ನಾವು ನೋಡಬಹುದಾಗಿದೆ. ಈಗ ಯುದ್ಧದ ಗತಿ. ಕ್ರಿಸ್ತಶಕ 1790ರಿಂದ ಕ್ರಿಸ್ತಶಕ 1792ರವರೆಗೆ ನಡೆದಿರ್ತಕ್ಕಂಥದ್ದು ಮೂರನೇ ಆಂಗ್ಲೋ ಮೈಸೂರು ಕದನ. ಈ ತಿರುವಂಕೂರಿನ ದೊರೆ ಆ ಎರಡೂ ಬಂದರುಗಳನ್ನು ಬ್ರಿಟಿಷರಿಗೆ ಬಿಟ್ಟು ಕೊಟ್ಟಿದ್ದನ್ನು ವಿರೋಧಿಸಿದಂತಹ ಟಿಪ್ಪು ಸುಲ್ತಾನ್ ಅದೇ ಕಾರಣಕ್ಕಾಗಿಯೇ ಈ ತಿರುವಂಕೂರಿನ ದೊರೆ ಮೇಲೆ ದಾಳಿಯನ್ನು ನಡೆಸಿದ. ಆಗ ಅದೇ ಸಮಯದಲ್ಲಿ ಬ್ರಿಟಿಷರು ಸಹಿತ ತಿರುವಂಕೂರಿನ ದೊರೆಯ ನೆರವಿಗೆ ಆಗಮಿಸಿದರು. ಆ ತಿರುವಂಕೂರಿನ ದೊರೆಗೆ ನೆರವಿಗೆ ಆಗಮಿಸಿದ್ದು ನೇರವಾಗಿ ಮೂರನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣವಾಗಿತ್ತು. ಕ್ರಿಸ್ತಶಕ 1790ರಲ್ಲಿ ಮೆಡಸನ ನೇತೃತ್ವದ ಒಂದು ಸೇನೆ ಟಿಪ್ಪುವಿನ ಮೇಲೆ ದಾಳಿಯನ್ನು ನಡೆಸಿತು.
ಆ ಮೆಡಸನ ನೇತೃತ್ವದಲ್ಲಿ ದಾಳಿ ನಡೆಸಿದಂಥ ಸಮಯದಲ್ಲಿ ಟಿಪ್ಪು ಆ ಸೇನೆಯನ್ನ ಸಂಪೂರ್ಣವಾಗಿ ಸೋಲಿಸಿ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ. ಆರಂಭದಲ್ಲಿ ಬ್ರಿಟಿಷರು ತಾವೊಬ್ಬರೇ ಏಕಾಂಗಿಯಾಗಿ ಟಿಪ್ಪುವನ್ನ ಸದೆಬಡಿಯಬೇಕೆನ್ನೋ ಉದ್ದೇಶದಿಂದ ಮೆಡಸನ ನೇತೃತ್ವದಲ್ಲಿ ಸೇನೆಯನ್ನು ಕಳಿಸಿಕೊಟ್ಟಿದ್ರು. ಆದರೆ ಆ ಸೇನೆಯನ್ನ ಸಂಪೂರ್ಣವಾಗಿ ಟಿಪ್ಪು ಸದೆಬಡಿದಿದ್ದನ್ನು ನೋಡಿದಾಗ ಟಿಪ್ಪುವಿನ ಸಾಮರ್ಥ್ಯವನ್ನು ಅರಿತುಕೊಂಡಂತಹ ಆಗಿನ ಸಮಯದ ಈ ಗವರ್ನರ್ ಜನರಲ್ ಆಗಿದ್ದಂತಹ ಕಾರ್ನ್ ವಾಲಿಸ್, ಆ ಸಮಯದ ಗವರ್ನರ್ ಜನರಲ್ ಆಗಿದ್ದಂತಹ ಕಾರ್ನ್ ವಾಲಿಸ್ ಕ್ರಿಸ್ತಶಕ 1790ರಲ್ಲಿ ಪುಣೆಯಲ್ಲಿ ನಿಜಾಮ ಮತ್ತು ಮರಾಠರೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಆ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥ ಈತ 3 ಸೇನೆಗಳನ್ನು ಕೂಡ ಒಗ್ಗೂಡಿಸಿದ. ಆ 3 ಸೇನೆಗಳನ್ನು ಸಹಿತ ಒಗ್ಗೂಡಿಸಿ ನಂತರ ಟಿಪ್ಪುವಿನ ಮೇಲೆ ದಾಳಿಯನ್ನು ಆರಂಭಿಸಿದ. ಈ ರೀತಿಯಾಗಿ ಒಟ್ಟಾದಂಥ ಸೇನೆ ದಾಳಿ ನಡೆಸಿದಾಗ ಅದನ್ನು ಎದುರಿಸುವುದು ಕಷ್ಟ ಸಾಧ್ಯವಾದರೂ ಸಹಿತ ತನ್ನ ಸ್ವತಂತ್ರವನ್ನು ಉಳಿಸಿಕೊಳ್ಳಲೇಬೇಕೆನ್ನುವ ಉದ್ದೇಶದಿಂದ ಹೋರಾಟವನ್ನು ಆರಂಭಿಸಿದಂಥವನು ಟಿಪ್ಪು ಸುಲ್ತಾನ್. ಈ ರೀತಿಯಾಗಿ 3 ಬಣಗಳು ಒಟ್ಟಾಗಿ ಟಿಪ್ಪುವಿನ ಮೇಲೆ ದಾಳಿ ನಡೆಸಿದವು. ಆ ಒಟ್ಟಾಗಿ ಸೇರಿ ನಡೆಸಿದಂಥ ದಾಳಿಯನ್ನು ಸಹಿತ ಟಿಪ್ಪು ನಿರಂತರವಾಗಿ ಎದುರಿಸಿದ. ಆದರೆ ಕ್ರಿಸ್ತಶಕ 1791ರಲ್ಲಿ ಟಿಪ್ಪು ಬೆಂಗಳೂರನ್ನ ಕಳೆದುಕೊಂಡ. ಯಾಕಂದ್ರೆ 1791ರಲ್ಲಿ ಬೆಂಗಳೂರಿಗೆ ಮುತ್ತಿಗೆಯನ್ನು ಹಾಕಿದಂತ ಈ ಒಕ್ಕೂಟದ ಸೇನೆ ಕೊನೆಗೆ ಬೆಂಗಳೂರನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆ ಬೆಂಗಳೂರನ್ನು ವಶಪಡಿಸಿಕೊಂಡಿದ್ದು ಈ 3ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಬಹುತೇಕವಾಗಿ ಟಿಪ್ಪುವಿನ ಹಿನ್ನಡೆಗೆ ಕಾರಣವಾಗಿತ್ತು. ಕಾರಣ ಟಿಪ್ಪುವಿನ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಮದ್ದುಗುಂಡುಗಳನ್ನು ತಯಾರಿಸುವಂತ ಕಾರ್ಯಾಗಾರ ಅಥವಾ ಶಸ್ತ್ರಾಗಾರ ಇದ್ದದ್ದು ಆ ಬೆಂಗಳೂರಿನಲ್ಲಿಯೇ. ಅಂತ ಒಂದು ಪ್ರಮುಖವಾದಂಥ ಒಂದು ಪ್ರದೇಶವನ್ನ ಬೆಂಗಳೂರನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದರಿಂದಾಗಿ ಆ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಲಿಕ್ಕೆ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ಬ್ರಿಟಿಷರ ಒಕ್ಕೂಟದ ಸೇನೆ ಮತ್ತು ಟಿಪ್ಪುವಿನ ನಡುವೆ ಅರಕೆರಾ ಎನ್ನುವಂಥ ಒಂದು ಸ್ಥಳದಲ್ಲಿಯೂ ಸಹಿತ ಒಂದು ಕದನ ನಡೆದು ಹೋಯಿತು. ಆ ಅರಕೆರಾ ಕದನದಲ್ಲಿಯೂ ಕೂಡ ಟಿಪ್ಪು ಸೋತು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗಿದ. ಆ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗಿದಂತ ಟಿಪ್ಪು ಹಿಂದಿರುಗಿದ್ದನ್ನು ನೋಡಿದಂಥ ಬ್ರಿಟಿಷರು ಕ್ರಿಸ್ತಶಕ 1792 ಸುಮಾರಿಗೆ ಶ್ರೀರಂಗಪಟ್ಟಣಕ್ಕೂ ಸಹಿತ ಮುತ್ತಿಗೆಯನ್ನು ಹಾಕಿದ್ರು. ಆ ಮುತ್ತಿಗೆ ಹಾಕಿದಂಥ ಸಮಯದಲ್ಲಿ ಅಲ್ಲಿಯೂ ಸಹಿತ ಹೋರಾಟ ನಡೆಸಿದಂಥ ಟಿಪ್ಪು ಸುಲ್ತಾನ್. ಆದರೆ ಆ ಶ್ರೀರಂಗಪಟ್ಟಣದಲ್ಲಿ ಬಳಿ ನಡೆದಂಥ ಕದನದಲ್ಲಿಯೂ ಕೂಡ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದಂಥ ಟಿಪ್ಪು ಅನಿವಾರ್ಯವಾಗಿ ಬ್ರಿಟಿಷರೊಡನೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ. ಯುದ್ಧವನ್ನ ನಿಲುಗಡೆ ಮಾಡಿಕೊಂಡು ಬ್ರಿಟಿಷರೊಡನೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ. ಆ ಸಹಿಯನ್ನು ಹಾಕುವುದರ ಮೂಲಕ 3ನೇ ಆಂಗ್ಲೋ ಮೈಸೂರು ಕದನ ಮುಕ್ತಾಯವನ್ನ ಹೊಂದಿತ್ತು. ಈಗ ಆ 3ನೇ ಆಂಗ್ಲೋ ಮೈಸೂರು ಕದನದ ಪರಿಣಾಮಗಳು, 3ನೇ ಆಂಗ್ಲೋ ಮೈಸೂರು ಕದನದ ಪರಿಣಾಮಗಳು ಒಂದೊಂದಾಗಿ ಹೇಳೋದಾದ್ರೆ, ಪಾಯಿಂಟ್ ನಂಬರ್ 1 ಶ್ರೀರಂಗಪಟ್ಟಣಕ್ಕೆ ಒಪ್ಪಂದ. ಪಾಯಿಂಟ್ ನಂಬರ್ 1 ಶ್ರೀರಂಗಪಟ್ಟಣ ಒಪ್ಪಂದ. ಪಾಯಿಂಟ್ ನಂಬರ್ 2 ಅರ್ಧ ರಾಜ್ಯ ಬಿಟ್ಟು ಕೊಡಬೇಕಾಯಿತು. ಪಾಯಿಂಟ್ ನಂಬರ್ 2 ಅರ್ಧ ರಾಜ್ಯ ಬಿಟ್ಟು ಕೊಡಬೇಕಾಯಿತು. 3ನೇದಾಗಿ 3 ಕೋಟಿ ಯುದ್ಧ ವೆಚ್ಚವನ್ನು ಭರಿಸಬೇಕಾಯಿತು. 3 ಕೋಟಿಯಷ್ಟು ಯುದ್ಧ ವೆಚ್ಚವನ್ನು ಭರಿಸಬೇಕಾಯಿತು. ನಂತರ ಇದು ಇನ್ನೊಂದು ವಿಶೇಷತೆ ಅಂದರೆ ಆ ಟಿಪ್ಪುವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿತ್ತು ಈ 3ನೇ ಆಂಗ್ಲೋ ಮೈಸೂರು ಕದನ. 4ನೇದಾಗಿ ಬ್ರಿಟಿಷರ ಪ್ರಾಬಲ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ದಕ್ಷಿಣ ಭಾರತದಲ್ಲಿ. ಇವು ಪ್ರಮುಖವಾಗಿ 3ನೇ ಆಂಗ್ಲೋ ಮೈಸೂರು ಕದನದ ನಂತರ ಆದಂಥ ಪರಿಣಾಮಗಳು. ಈಗ ಒಂದೊಂದಾಗಿ ನೋಡ್ತಾ ಹೋದರೆ, ಕ್ರಿಸ್ತಶಕ 1790ರಲ್ಲಿ ತಿರುವಂಕೂರಿನ ದೊರೆಯ ಮೇಲೆ ದಾಳಿ ನಡೆಸುವುದರ ಮೂಲಕ ಆರಂಭವಾಗಿರ್ತಕ್ಕಂಥ ಕದನ ಕೊನೆಗೆ ಶ್ರೀರಂಗಪಟ್ಟಣದ ಬಳಿ ನಡೆದಂಥ ಕದನದ ಮುಕ್ತಾಯದೊಂದಿಗೆ, ಟಿಪ್ಪುವಿನ ಸೋಲಿನ ಮುಕ್ತಾಯದೊಂದಿಗೆ ಅಂತ್ಯವನ್ನು ಕಂಡಿತ್ತು. ಆ ಸೋಲನ್ನು ಅನುಭವಿಸಿದಂಥ ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ ಬ್ರಿಟಿಷರೊಡನೆ ಒಪ್ಪಂದ ಮಾಡ್ಕೋಬೇಕಾಗಿ ಬಂತು. ಆ ಒಪ್ಪಂದವನ್ನು ಮಾಡ್ಕೋಬೇಕಾಗಿ ಬಂದಂಥ ಸಮಯದಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಆದಂಥ ಒಪ್ಪಂದವೇ ಈ ಶ್ರೀರಂಗಪಟ್ಟಣ ಒಪ್ಪಂದ, ಕ್ರಿಸ್ತಶಕ 1792ರಲ್ಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2ಗೆ ಬಂದರೆ, ಅರ್ಧ ರಾಜ್ಯವನ್ನು ಕಳೆದುಕೊಳ್ಳಬೇಕಾಯಿತು. ಈ 3ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಸೋಲನ್ನು ಅನುಭವಿಸಿದಂಥ ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ ತನ್ನ ಅರ್ಧ ರಾಜ್ಯವನ್ನ ಈ ಒಕ್ಕೂಟದ ಸೇನೆಗೆ ಅಥವಾ ಬ್ರಿಟಿಷರ ಒಕ್ಕೂಟದ ಸೇನೆಗೆ ಬಿಟ್ಟು ಕೊಡಬೇಕಾಯಿತು. ತನ್ನ ಇಡೀ ಅರ್ಧ ರಾಜ್ಯವನ್ನ ಆ ಒಕ್ಕೂಟದ ಸೇನೆಗಳಿಗೆ ಬಿಟ್ಟು ಕೊಟ್ಟಂತ ಸಮಯದಲ್ಲಿ ಅದನ್ನ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಟಿಪ್ಪು ಬಿಟ್ಟು ಕೊಟ್ಟಂತ ತನ್ನ ಅರ್ಧ ರಾಜ್ಯವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಯಿತು. ಆ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದಂಥ ಸಮಯದಲ್ಲಿ ಒಂದು ಭಾಗವನ್ನ ಬ್ರಿಟಿಷರು ತೆಗೆದುಕೊಂಡ್ರು, ಮತ್ತೊಂದು ಭಾಗವನ್ನ ನಿಜಾಮನಿಗೆ ನೀಡಿದ್ರು, ಮತ್ತೊಂದು ಭಾಗವನ್ನ ಮರಾಠರಿಗೂ ಸಹಿತ ನೀಡಿದ್ರು ಇದೇ ಬ್ರಿಟಿಷರು.
ಹಾಗಾಗಿ ತಾನು ಕಳ್ಕೊಂಡಂತಹ ಪ್ರದೇಶ ನಂತರ ಬ್ರಿಟಿಷರ ಪಾಲಾಯಿತು. ಬ್ರಿಟಿಷರ ಪಾಲಾಗಿರ್ತಕ್ಕಂತಹ ರಾಜ್ಯ 3 ಭಾಗಗಳಾಗಿ ವಿಂಗಡಣೆ ಆಗುವುದರ ಮೂಲಕ 3 ಶಕ್ತಿಗಳು ಸಹಿತ ಅಂದರೆ ಬ್ರಿಟಿಷರು, ನಿಜಾಮ ಮತ್ತು ಮರಾಠರು ಹಂಚಿಕೊಂಡರು. ಪಾಯಿಂಟ್ ನಂಬರ್ 3 ಕೋಟಿ ಯುದ್ಧ ವೆಚ್ಚವನ್ನು ಭರಿಸಬೇಕಾಯಿತು. ಈ ಯುದ್ಧದ ನಂತರ 1790ರಲ್ಲಿ ತಿರುವಂಕೂರಿನ ಮೇಲೆ ದಾಳಿ ನಡೆಸುವುದರ ಮೂಲಕ ಟಿಪ್ಪು ಕದನವನ್ನು ಆರಂಭಿಸಿದ್ದಾನೆ ಎಂಬುದಾಗಿ ದೋಷಿಸಿದಂತಹ ಬ್ರಿಟಿಷರು ಅದೇ ಕಾರಣಕ್ಕಾಗಿ ಈ ಯುದ್ಧದಲ್ಲಿ ಆಗಿದ್ದಂಥ ಎಲ್ಲ ವೆಚ್ಚವನ್ನು ಸಹಿತ ಟಿಪ್ಪುವೇ ಭರಿಸಬೇಕು ಎಂಬುದಾಗಿ ತೀರ್ಮಾನಿಸಲಾಯಿತು ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ. ಅದೇ ಪ್ರಕಾರ ಟಿಪ್ಪು ಸುಲ್ತಾನ್ 3,30,00,000 ಹಣವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ನಿಜವಾಗಿ ಕೂಡ ಆತ ಕೊಟ್ಟಿದ್ದು 3 ಕೋಟಿ ಅಲ್ಲ, 3,30,00,000 ಹಣವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು ಅಥವಾ ಕೊಡಬೇಕಾಯಿತು ಟಿಪ್ಪು ಸುಲ್ತಾನ್. ಆದರೆ ದುರದೃಷ್ಟವಶಾತ್ ಆ ಸಮಯದಲ್ಲಿ ಟಿಪ್ಪುವಿನ ಬಳಿಯಲ್ಲಿ 3,30,00,000 ಹಣವಿರಲಿಲ್ಲ. ಹಾಗಾಗಿ ತನ್ನ ಖಜಾನೆಯಲ್ಲಿದ್ದಷ್ಟು ಹಣವನ್ನು ಮಾತ್ರ ನೀಡಿದಂಥ ಟಿಪ್ಪು ಸುಲ್ತಾನ್ ನಂತರ ಹಣ ಕೊಡುವವರೆಗೂ ಕೊಡನಾಗಿ ತನ್ನ 2ನೇ ಮತ್ತು 3ನೇ ಮಕ್ಕಳನ್ನು ಒತ್ತೆಯಾಳಾಗಿರಿಸಬೇಕಾಯಿತು ಬ್ರಿಟಿಷರ ಬಳಿಯಲ್ಲಿ ಟಿಪ್ಪು ಸುಲ್ತಾನ್. ಆ ಸಮಯದಲ್ಲಿ ಈ ಟಿಪ್ಪು ಸುಲ್ತಾನ್ ತನ್ನ 2ನೇ ಮಗನಾಗಿರ್ತಕ್ಕಂಥ ಅಬ್ದುಲ್ ಕುಲಿಕ್ ಮತ್ತು 3ನೇ ಮಗನಾಗಿದ್ದಂಥ ಮೊಹಿನುದ್ದೀನ್ ಇವರ ಇಬ್ಬರನ್ನು ಕೂಡ ಬ್ರಿಟಿಷರ್ ಬಳಿಯಲ್ಲಿ ಒತ್ತೆಯಾಳಾಗಿರಿಸಬೇಕಾಯಿತು. ಅಕ್ಬರ್ನ ಹಿರಿಯ ಮಗ ಫತೇ ಹೈದರ್ನನ್ನು ಬಿಟ್ಟು 2 ಮತ್ತು 3ನೇ ಮಗನನ್ನು ಟಿಪ್ಪು ಬ್ರಿಟಿಷರ ಬಳಿಯಲ್ಲಿ ಒತ್ತೆಯಾಳಾಗಿಡಬೇಕಾಯಿತು. ಆದರೆ ನಂತರ ದಿನದಲ್ಲಿ ಆ 3,30,00,000 ಹಣವನ್ನು ಬ್ರಿಟಿಷರಿಗೆ ನೀಡಿ ನಂತರ ತನ್ನ ಮಕ್ಕಳನ್ನು ಬಿಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಎಂಬುದಾಗಿ ತಿಳಿದು ಬರುತ್ತದೆ. 4ನೇದಾಗಿ ಟಿಪ್ಪುವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿತು. ಆ ಟಿಪ್ಪು ಬಹುತೇಕವಾಗಿ ಈ 3ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಸೋಲನ್ನು ಅನುಭವಿಸಿದ ನಂತರ ಬೆಂಗಳೂರನ್ನ ಒಳಗೊಂಡಂತೆ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಆ ಬೆಂಗಳೂರನ್ನು ಒಳಗೊಂಡಂತೆ ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದರಿಂದಾಗಿ ಸಂಪೂರ್ಣವಾಗಿ ದುರ್ಬಲನಾದಂಥವನು ಟಿಪ್ಪು ಸುಲ್ತಾನ್. ಮುಖ್ಯವಾಗಿರ್ತಕ್ಕಂಥ ಬೆಂಗಳೂರನ್ನು ಬಿಟ್ಟುಕೊಟ್ಟಿದ್ದರಿಂದಾಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂಥ ಶಸ್ತ್ರಾಗಾರವನ್ನೇ ಕಳೆದುಕೊಂಡಿದ್ದಂಥವನು ಟಿಪ್ಪು ಸುಲ್ತಾನ್. ಮತ್ತೊಂದು ಕಡೆಯಲ್ಲಿ ಅರ್ಧ ರಾಜ್ಯವನ್ನು ಕಳೆದುಕೊಂಡಿದ್ದರಿಂದಾಗಿ ಅಲ್ಲಿಂದ ಬರ್ತಾ ಇದ್ದಂಥ ಸಾಕಷ್ಟು ಆದಾಯವನ್ನು ಸಹಿತ ಕಳೆದುಕೊಂಡಂಥವನು ಟಿಪ್ಪು ಸುಲ್ತಾನ್. ಹಾಗಾಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂಥ ಪ್ರದೇಶವನ್ನು ಕಳೆದುಕೊಂಡಿದ್ದರಿಂದಾಗಿ ಸೈನಿಕವಾಗಿ ಹಿನ್ನಡೆ ಅನುಭವಿಸಿದಂಥವನು ಟಿಪ್ಪು ಸುಲ್ತಾನ್. ಮತ್ತೊಂದು ಕಡೆಯಲ್ಲಿ ಅರ್ಧ ರಾಜ್ಯವನ್ನು ಕಳೆದುಕೊಂಡಿದ್ದರಿಂದಾಗಿ ಸಾಕಷ್ಟು ಆದಾಯವನ್ನು ಸಹಿತ ಕಳೆದುಕೊಂಡಿದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಒಂದು ಪ್ರಬಲವಾದಂಥ ಶಕ್ತಿಯನ್ನು ಅಥವಾ ಸೈನ್ಯವನ್ನು ಸಹಿತ ಹೊಂದಲಿಕ್ಕೆ ಸಂಪೂರ್ಣವಾಗಿ ಹಿನ್ನಡೆಯಾಗಿತ್ತು ಟಿಪ್ಪು ಸುಲ್ತಾನಿಗೆ. ಆ ಕಾರಣಕ್ಕಾಗಿಯೇ ಈ 3ನೇ ಆಂಗ್ಲೋ ಮೈಸೂರು ಕದನ ಟಿಪ್ಪುವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಲಿಕ್ಕೆ ಕಾರಣವಾಗಿತ್ತು. ಇನ್ನು ಪಾಯಿಂಟ್ ನಂಬರ್ 5 ಕೊನೆಯದಾಗಿ ಬ್ರಿಟಿಷರ ಪ್ರಾಬಲ್ಯಕ್ಕೆ ಅವಕಾಶ ಕಲ್ಪಿಸಿಕೊಡ್ತು. ಈ ದಕ್ಷಿಣ ಭಾರತದಲ್ಲಿ ಬ್ರಿಟಿಷನ ಎದುರಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಂಥ ಏಕೈಕ ಸಂಸ್ಥಾನ ಎಂದರೆ ಮೈಸೂರು ಮತ್ತು ಅದರ ಮುಖ್ಯಸ್ಥನಾಗಿದ್ದಂಥ ಟಿಪ್ಪು ಸುಲ್ತಾನ್. ಅಂತ ಟಿಪ್ಪು ಸುಲ್ತಾನನನ್ನು ಬ್ರಿಟಿಷರು 3ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಸೋಲಿಸಿದ್ದು ಮಾತ್ರಲ್ಲದೆ ಆತನ ಅರ್ಧ ರಾಜ್ಯವನ್ನು ಕಸಿದುಕೊಂಡು ಆತನ ಸಂಪೂರ್ಣವಾಗಿ ದುರ್ಬಲಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಆ ದುರ್ಬಲಗೊಂಡಿದ್ದಂಥ ಟಿಪ್ಪು ಸುಲ್ತಾನ್ ಚೇತರಿಕೆಗೂ ಸಹಿತ ಅವಕಾಶ ಕಲ್ಪಿಸದಷ್ಟು ಟಿಪ್ಪುವಿನಿಂದ ಎಷ್ಟು ಸಾಧ್ಯ ಅಷ್ಟನ್ನು ವಸೂಲಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಈ ಬ್ರಿಟಿಷರು. ಆ ಕಾರಣಕ್ಕಾಗಿಯೇ ಇನ್ನು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಆ ಬ್ರಿಟಿಷನ್ನು ಎದುರಿಸುವಂಥ ಯಾವೊಂದು ಪ್ರಬಲವಾದಂಥ ಶಕ್ತಿಯೂ ಸಹಿತ ಇಲ್ಲದಂತಾಗಿತ್ತು. ಆ ಮೂಲಕ ಇಡೀ ದಕ್ಷಿಣ ಭಾರತದಲ್ಲಿಯೇ ಈಗಾಗಲೇ ಉತ್ತರ ಭಾರತದಲ್ಲಿ 1764ರ ಬಾಕ್ಸರ್ ಕದನದ ನಂತರ ಹಿಡಿತವನ್ನು ಸಾಧಿಸಿದ್ದಂಥ ಬ್ರಿಟಿಷರು 1790ರಿಂದ 92ರವರೆಗೆ ನಡೆದಂಥ 3ನೇ ಆಂಗ್ಲೋ ಮೈಸೂರು ಕದನದ ನಂತರ ದಕ್ಷಿಣ ಭಾರತದಲ್ಲಿಯೂ ಸಹಿತ ತಮ್ಮ ಸಾಮ್ರಾಜ್ಯಕ್ಕೆ ಒಂದು ಪ್ರಬಲವಾದಂಥ ಅಥವಾ ಒಂದು ಬಲಾಢ್ಯವಾದಂಥ ಬುನಾದಿಯನ್ನು ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾದರೂ ಟಿಪ್ಪುವನ್ನು ದುರ್ಬಲಗೊಳಿಸಿಕೊಳ್ಳುವುದರ ಮೂಲಕ. ಅದರ ಜೊತೆಯಲ್ಲಿಯೇ ತಾವು 2 ಕದನಗಳಲ್ಲಿಯೂ ಕೂಡ ಕಳೆದುಕೊಂಡಿದ್ದಂಥ ಮತ್ತು ಘನತೆ ಮತ್ತು ಪ್ರತಿಷ್ಠೆಯನ್ನು ಸಹಿತ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು ಈ ಬ್ರಿಟಿಷರು. ಇದು 3ನೇ ಆಂಗ್ಲೋ ಮೈಸೂರು ಕದನ. ನಾವು ಮುಂದಿನ ತರಗತಿಯಲ್ಲಿ 4ನೇ ಆಂಗ್ಲೋ ಮೈಸೂರು ಕದನ, ಯುದ್ಧದ ಗತಿ, ಕಾರಣಗಳು, ಯುದ್ಧದ ಗತಿ ಮತ್ತು ಪರಿಣಾಮಗಳ ಬಗ್ಗೆ ನೋಡೋಣ.